ಇದು ದೇಶಾದ್ಯಂತ ಆಗಿರೋ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಬೆಂಗಳೂರಿನಲ್ಲಿ ಗುರುವಾರ ₹102.90 ಇದ್ದ ಪೆಟ್ರೋಲ್ ರೇಟ್ ಈಗ ₹106.17. ಡೀಸೆಲ್ಲು ₹90.98 ಇದ್ದದ್ದು ₹94.10 ಏರಿಕೆಯಾಗಿದೆ. ವೀಕ್ಷಕರೇ, ಇದು ಇನ್ನಷ್ಟು ಏರಿಕೆ ಆಗಬಹುದು. ಏಕೆಂದರೆ ₹3 ದರ ಏರಿಕೆಯಿಂದ ಕಂಪನಿಗಳಿಗೆ ಯಾವ ರೀತಿಯಲ್ಲೂ ಉಪಯೋಗ ಆಗಲ್ಲ. ಕಂಪನಿಗಳಿಗೆ ಈ ದರ ಏರಿಕೆಯಿಂದ ಲಾಭ ಅಂತೂ ಇಲ್ಲ, ನಷ್ಟ ತಪ್ಪಿದ್ದಂತೂ ಅಲ್ಲ. ಯಾಕಂದರೆ ಕಂಪನಿಗಳು ಕೇಳಿದ್ದು ₹15-20 ಮಿನಿಮಮ್ ದರ ಏರಿಕೆ. ಸರ್ಕಾರ ಮಾಡಿದ್ದು ಜಸ್ಟ್ ₹3. ಕೆಲವು ರಿಪೋರ್ಟ್ಸ್ ಪ್ರಕಾರ ಭಾರತದ ತೈಲ ಕಂಪನಿಗಳು ಮತ್ತೆ ಲಾಭದ ಕಡೆ ಮುಖ ಮಾಡಬೇಕು ಅಂದರೆ ಈಗಿಂದೀಗಲೇ ₹38 ದರ ಏರಿಕೆ ಮಾಡಬೇಕಂತೆ. ಕೊನೆಗೆ ಮೋದಿ ಸಾಹೇಬರು ಅದು ಸಾಧ್ಯ ಇಲ್ಲ ಅಂದಾಗ ಕನಿಷ್ಠ ₹15-20 ದರ ಏರಿಕೆ ಆದರೂ ಮಾಡಿಕೊಡಿ ಅಂತಾನು ಕೇಳಿದ್ರಂತೆ. ಆದರೆ ಸರ್ಕಾರ ಈ ಯಾವುದಕ್ಕೂ ಒಪ್ಪಿಲ್ಲ. ಬದಲಿಗೆ ಕೇವಲ 3 ಚಿಲ್ಲರೆ ಏರಿಕೆ ಮಾಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದಿದ್ದಾರಂತೆ. ಇದು ಇನ್ನೂ ಎಷ್ಟು ದಿನ ನಡೀಬಹುದು? ಕಂಪನಿಗಳು ಹೇಳಿದಂತೆ ಮಾಡಿಬಿಟ್ರೆ ಜನ ಸಾಯೋದು ಗ್ಯಾರಂಟಿ. ಪೆಟ್ರೋಲಿಯಂ ಕಂಪನಿಗಳು ಈಗಲೂ ನಷ್ಟದಲ್ಲೇ ಇದ್ದಾವೆ. 3 ತೈಲ ಕಂಪನಿಗಳ ಲಾಸ್ ತಿಂಗಳಿಗೆ 30,000 ಕೋಟಿ ಇದ್ದರೆ ಒಟ್ಟಾರೆ ತೈಲ ಕಂಪನಿಗಳಿಗೆ ಆಗಿರೋ ಲಾಸು 2 ಲಕ್ಷ ಕೋಟಿಗೂ ಜಾಸ್ತಿ. 1 ಲೀಟ್ರ್ ಪೆಟ್ರೋಲ್ಗೆ ₹14 ನಷ್ಟ ಆಗ್ತಿದ್ರೆ ಡೀಸೆಲ್ ಪ್ರತಿ ಲೀಟರ್ಗೆ ₹25 ನಷ್ಟ ಆಗ್ತಿದೆ. ₹3 ದರ ಏರಿಕೆ ನಂತರನೂ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ. ಈಗಲೂ ಪೆಟ್ರೋಲಿಯಂ ಕಂಪನಿಗಳು ಅಂಡರ್ ರಿಕವರಿ ರೇಂಜ್ನಲ್ಲೇ ಇವೆ ಅಂತಿದ್ದಾರೆ. ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿದ ಕಾರಣ ಸರ್ಕಾರಕ್ಕೂ ಪ್ರತಿ ತಿಂಗಳು 14,000 ಕೋಟಿ ನಷ್ಟ ಆಗ್ತಾ ಇದೆ. ಬೇರೆ ಟೈಮ್ ಆಗಿದ್ದರೆ ಈ ರೀತಿ ಟ್ಯಾಕ್ಸ್ ಇಳಿಸಿದ್ರೆ ಅದರ ಲಾಭ ಗ್ರಾಹಕರಿಗೆ ಸಿಗ್ತಾ ಇತ್ತು. ಈ ಬಾರಿ ಹಾಗಾಗಲಿಲ್ಲ. ಪೆಟ್ರೋಲ್ ಬಂಕ್ಗಳು ಟ್ಯಾಕ್ಸ್ ಕಡಿಮೆ ಮಾಡಿದ್ರೂ ರೇಟ್ ಕಡಿಮೆ ಮಾಡಲಿಲ್ಲ. ಅದೇ ರೇಟ್ ಉಳಿಸ್ಕೊಂಡ್ವು. ಗ್ರಾಹಕರು ಮಾತ್ರ ಹಳೇ ಬೆಲೆನೇ ತೆರ್ತಾ ಇದ್ದಾರೆ. ಕೇವಲ 3 ತಿಂಗಳ ಹಿಂದೆ ಭರ್ಜರಿ ಲಾಭದಲ್ಲಿದ್ದ ತೈಲ ಕಂಪನಿಗಳು ಈಗ ಅಂಡರ್ ರಿಕವರಿ ಸ್ಟೇಟಸ್ಗೆ ಹೋಗಿದ್ದಾವೆ. ನಮ್ಮ ರೈತರು ಪ್ರತಿ ವರ್ಷ ಅನುಭವಿಸೋ ಪರಿಸ್ಥಿತಿಯನ್ನು ಈಗ ತೈಲ ಕಂಪನಿಗಳು ಎದುರಿಸ್ತಾ ಇದ್ದಾವೆ ಅಷ್ಟೇ. ಈ ಅಂಡರ್ ರಿಕವರಿ ಅಂದರೆ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡೋದು, ಲಾಭವೇ ಬರದ ಪರಿಸ್ಥಿತಿಗೆ ಹೋಗೋದು, ಲಾಭ ಇರಲಿ ನಷ್ಟ ಆಗೋ ಪರಿಸ್ಥಿತಿಯಲ್ಲಿರೋದು. ಇಷ್ಟಕ್ಕೂ ಈಗ ಆಗ್ತಿರೋದೇನೆಂದರೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ಕಚ್ಚಾ ತೈಲ ಪ್ಲಸ್ ರಿಫೈನಿಂಗ್ ಪ್ಲಸ್ ಫ್ರೈಟ್ ಚಾರ್ಜ್ ಪ್ಲಸ್ ಇನ್ಶೂರೆನ್ಸ್ ₹70-90 ಆಗುತ್ತೆ. OMC ಮಾರ್ಜಿನ್ ಪ್ಲಸ್ ಲಾಜಿಸ್ಟಿಕ್ಸ್ ಇದು ₹3-6 ಆಗುತ್ತೆ. ಡೀಲರ್ ಕಮಿಷನ್ ₹4-5. 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕಡಿತ ಆದ ನಂತರ ಪೆಟ್ರೋಲ್ ₹3, ಡೀಸೆಲ್ 0 ಆಗಿದೆ. ಇದರ ಜೊತೆಗೆ ರಾಜ್ಯ ವ್ಯಾಟ್ ತೆರಿಗೆ. ಡೀಸೆಲ್ 29% ಇದ್ದರೆ ಪೆಟ್ರೋಲ್ 21% ಇದೆ. ಒಟ್ಟು ವೆಚ್ಚ ಪೆಟ್ರೋಲ್ ₹130 ಇದ್ದರೆ ಡೀಸೆಲ್ಗೆ ₹140 ಆಗುತ್ತೆ. ಆದರೆ ಮಾರಾಟದ ದರ ಪೆಟ್ರೋಲ್ ₹106, ಡೀಸೆಲ್ ಮ್ಯಾಕ್ಸಿಮಮ್ ₹99. ಪ್ರಸ್ತುತ ಅಂಡರ್ ರಿಕವರಿ ಪ್ರತಿ ಲೀಟರ್ಗೆ ಅಂದಾಜು ₹20 ಇದೆ. ಇದನ್ನು ತಪ್ಪಿಸೋಕೆ ಬೇರೆ ಮಾರ್ಗನೇ ಇಲ್ವಾ ಅಂದರೆ ಇದೆ. ಸರ್ಕಾರಗಳೇ ತಮಗೆ ಬರೋ ಆದಾಯದ ಮೂಲವನ್ನು ಬಿಟ್ಕೊಡೋದು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ತೆರಿಗೆ ಲೆಕ್ಕಾಚಾರ ನೋಡಿ. ಮೂಲ ಬೆಲೆ 1 ಲೀಟರ್ಗೆ ₹55 ಇದ್ದರೆ ಅದಕ್ಕೆ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ ₹19 ಇದೆ. ರಾಜ್ಯದ ವ್ಯಾಟ್ ತೆರಿಗೆ ₹28 ಇದೆ ಇದು ಲೀಟರ್ಗೆ. ಡೀಲರ್ ಕಮಿಷನ್ ಬಂದ್ಬಿಟ್ಟು ₹4.10. ಎಲ್ಲ ಸೇರಿ ಗ್ರಾಹಕರಿಗೆ ₹106ಗೆ ಸಿಗುತ್ತೆ. ಈಗ ಯಾರನ್ನ ದೂರೋಣ? ಕೇಂದ್ರ ಸರ್ಕಾರ ಹೆಚ್ಚು ಕಡಿಮೆ ₹20 ಟ್ಯಾಕ್ಸ್ ತಗೊಳ್ತಾ ಇದ್ದರೆ ರಾಜ್ಯ ಸರ್ಕಾರ ₹28 ಟ್ಯಾಕ್ಸ್ ತಗೊಳ್ತಾ ಇದೆ. ಇದು 1 ಲೀಟರ್ಗೆ. ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಓಕೆ. ರಿಫೈನರಿ ಖರ್ಚು ಜಾಸ್ತಿ ಆಗಿಲ್ಲ. ಸಾಗಾಟದ ವೆಚ್ಚ ಜಾಸ್ತಿ ಆಗಿದೆ, ಓಕೆ. ಡೀಲರ್ ಕಮಿಷನ್ ಜಾಸ್ತಿ ಆಗಿಲ್ಲ. ಕಟ್ ಆಗಿರೋದು ಕೇಂದ್ರ ಸರ್ಕಾರ ವಿಧಿಸ್ತಾ ಇದ್ದ ಸ್ಪೆಷಲ್ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಮಾತ್ರ. ಅದರಲ್ಲಿ ಒಂಚೂರು ಕಟ್ಟಾದರೆ ಗ್ರಾಹಕರಿಗೆ ಈಗಲೂ ಒಂದು ರೇಂಜ್ಗೆ, ಒಂದು ನಾರ್ಮಲ್ ರೇಟ್ಗೆ
ಪೆಟ್ರೋಲ್ ಡೀಸೆಲ್ ಕೊಡಬಹುದು. ಆದರೆ ಆ ನಷ್ಟವನ್ನು ತಡೆದುಕೊಳ್ಳೋ ಶಕ್ತಿ ಸರ್ಕಾರಕ್ಕೆ ಇರಬೇಕು. 140 ರೂಪಾಯಿ ಖರ್ಚು ಮಾಡಿ 106 ರೂಪಾಯಿಗೆ ಕೊಟ್ಟರೆ ಲಾಸ್ ಆಗೋದು ಗ್ಯಾರಂಟಿ. ಹಾಗಂತ ಇದಕ್ಕೆಲ್ಲ ಪರಿಹಾರ ಇಲ್ವಾ? UPA ಮಾಡೆಲ್ ಫಾಲೋ ಮಾಡಬಹುದಾ? ಅಂದರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮಾಡಿದ್ದ ಆಯಿಲ್ ಬಾಂಡ್ಸ್ ಲೆಕ್ಕಾಚಾರವನ್ನು ಮತ್ತೆ ತಂದರೆ ಈ ಪ್ರಾಬ್ಲಮಿಗೆ ಪರಿಹಾರ ಸಿಗುತ್ತಾ? ಆಯಿಲ್ ಬಾಂಡ್ಸ್ ಅಂದರೆ ಸರ್ಕಾರ ತೈಲ ಮಾರಾಟ ಕಂಪನಿಗಳಿಗೆ ನೀಡೋ ವಿಶೇಷ ಬಾಂಡ್. ನಗದು ಸಬ್ಸಿಡಿ ಕೊಡೋ ಬದಲು ಒಂದು ರೀತಿ ಕಡ್ಡಾಯ ಸಾಲ ಅಥವಾ ಭರವಸೆ ಪತ್ರ. ಒಂದು ವಿಷಯದಲ್ಲಿ ಇದು ತಿರುಗಿಸಿ ಕೊಡಲೇಬೇಕಾಗಿರೋ ಸಾಲ ಪತ್ರ. ಈ ಬಾಂಡ್ಗಳ ಬಡ್ಡಿ ಮತ್ತು ಅಸಲು ಮೊತ್ತವನ್ನು ಮುಂದೆ ಬರೋ ಸರ್ಕಾರಗಳು ತೀರಿಸಬೇಕು. My fellow citizens, I know that the price increases we have had to announce today will not be popular, even though they are only modest. You must remember that the government is bearing the burden of issuing oil bonds. Our oil companies are making large sacrifice and are under severe stress. However, I would like the nation to remember that issuing bonds and loading deficits on oil companies is not a permanent solution to this problem. We are only passing on our burden to our children who will have to repay this debt. ಇದನ್ನೇ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿತ್ತು. ಹಾಗಂತ ಇದನ್ನು ತೀರಿಸಿದ್ದು ಮನಮೋಹನ್ ಸಿಂಗ್ ಅಲ್ಲ. ಹೇಗೆ ಅಂದರೆ ಮುಂದೆ ಬಂದ BJP ಅಥವಾ NDA ಸರ್ಕಾರ ಅದನ್ನು ತೀರಿಸಬೇಕಿತ್ತು, ತೀರಿಸ್ತು ಕೂಡ. ಮನಮೋಹನ್ ಸಿಂಗ್ ಆಯಿಲ್ ಬಾಂಡ್ಸ್ ಮೌಲ್ಯ 1.53 ಲಕ್ಷ ಕೋಟಿ. ಮೋದಿ ಸರ್ಕಾರದಿಂದ ವಾಪಸ್ ಕೊಟ್ಟಿದ್ದು 3.23 ಲಕ್ಷ ಕೋಟಿ, ಹೆಚ್ಚು ಕಡಿಮೆ ಡಬಲ್. ಮನಮೋಹನ್ ಸಿಂಗ್ ಮಾಡಿದ್ದ ಆಯಿಲ್ ಬಾಂಡ್ಸ್ ತೀರಿಸಿದ್ದು ಮೋದಿ ಸರ್ಕಾರ. ಕೊಟ್ಟಿದ್ದ ಆಯಿಲ್ ಬಾಂಡ್ಸ್ ಮೌಲ್ಯ 1.3 ಲಕ್ಷ ಕೋಟಿ ಆದರೆ ಮೋದಿ ಸರ್ಕಾರ ವಾಪಸ್ ಕೊಟ್ಟಿದ್ದು 3.23 ಲಕ್ಷ ಕೋಟಿ. ಗೊತ್ತಾಯ್ತಲ್ಲ ಆಯಿಲ್ ಬಾಂಡ್ಸ್ ಅಂದರೆ ಏನು ಅಂತ. ನಾವು ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಅಥವಾ ಪರ್ಸನಲ್ ಲೋನ್ ತಗೊಂಡು ಕಟ್ತೀವಲ್ಲ, ಹಾಗೆ UPA ಸರ್ಕಾರ ಆಯಿಲ್ ಕಂಪನಿಗಳಿಂದ ಸಾಲ ತಗೊಂಡಿತ್ತು. ಆಮೇಲೆ ಅದನ್ನು EMI ಲೆಕ್ಕದಲ್ಲಿ ಬಡ್ಡಿ ಚಕ್ರಬಡ್ಡಿ ಸಮೇತ ವಾಪಸ್ ಕೊಡ್ತು. ಅಂದರೆ ಬಾಂಡ್ ಪೇಪರ್ ಕೊಟ್ಟು ಅದನ್ನು ಬಡ್ಡಿ ಸಮೇತ ಕೊಡೋದು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಪೋಸ್ಟ್ಪೋನ್ ಮಾಡೋದು. ಇದನ್ನು ಮತ್ತೆ ಜಾರಿಗೆ ತರೋದು ಒಳ್ಳೆಯದಾ ಗೊತ್ತಿಲ್ಲ. ಅಂದಹಾಗೆ ಗ್ಯಾಸ್ ಕೂಡ ಅಷ್ಟೇ. 1 kg LPGಗೆ ವೆಚ್ಚ 75 ರೂಪಾಯಿ ಆಗ್ತಾ ಇದ್ದರೆ ಅದನ್ನು ಸರ್ಕಾರ 1 kg 65 ರೂಪಾಯಿ ಕೊಡ್ತಾ ಇದೆ. ಅಂದರೆ 1 kgಗೆ 10 ರೂಪಾಯಿ ಲಾಸ್ ಆಗ್ತಾ ಇದೆ. UPA ಅವಧಿಯಲ್ಲಿ ಇದಕ್ಕೂ ಒಂದು ಫಾರ್ಮುಲಾ ಇತ್ತು. ಕಂಪನಿಗಳಿಗೆ 1 ಸಿಲಿಂಡರ್ಗೆ ಇಷ್ಟು ಅಂತ ದುಡ್ಡು ಕೊಡ್ತಾ ಇತ್ತು. ಗ್ರಾಹಕರಿಗೆ ಸಬ್ಸಿಡಿ ರೇಟಿನಲ್ಲಿ ಸಿಲಿಂಡರ್ ಸಿಗ್ತಾ ಇತ್ತು. ಆ ಫಾರ್ಮುಲಾ ಈಗ ಇಲ್ಲ. ಮೋದಿ ಸರ್ಕಾರ ಈ ಕುರಿತು ಮೊದಲು ಶಕ್ತಿ ಇರುವವರು ಸಬ್ಸಿಡಿ ಬಿಟ್ಬಿಡಿ ಅಂತ ಜಾಹೀರಾತು ಕೊಡ್ತು. ಆಮೇಲೆ ಸಬ್ಸಿಡಿನ ಕ್ಯಾನ್ಸಲ್ ಮಾಡಿ ಈಗ ಯಾರಿಗೂ ಸಬ್ಸಿಡಿ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಜನರಿಗೆ ಬರೆ ಬೀಳ್ತಾ ಇದೆ.